ಪಾದಗಳಿಗೆ ನಮಸ್ತಾ ಇವತ್ತಿನ ದಿವಸ ಈ ಒಂದು ಕೋಟಿಲಿಂಗ ಕ್ಷೇತ್ರದಲ್ಲಿ ನಮ್ಮ ಸಾಂಬಶಿವ ಅವರು ಈ ಒಂದು ಕೋಟಿಲಿಂಗ ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಅಭಿವೃದ್ಧಿ ಮಾಡಿ ಈಗ ಲಿಂಗೈಕ್ಯ ಆಗಿದ್ದಾರೆ. ಅವರು ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಈ ದೇವಾಲಯವನ್ನು ದಲ್ಲಿ ಸೇವೆ ಮಾಡುತ್ತಾ ಆ ಭಗವಂತನನ್ನು ಸ್ಮರಿಸ್ತಾ ನನ್ನ ಜೀವನವನ್ನು ಕಳೀತಿದ್ದೀನಿ. ಇವತ್ತಿನ ದಿವಸ ಮಹಾಶಿವರಾತ್ರಿ. ಎಲ್ಲ ನಮ್ಮ ಭಕ್ತರಿಗೂ ಎಲ್ಲ ನಮ್ಮ ಡಿವೋಟೀಸ್ಗೂ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯವಲ್ಲದೆ ನಾನಾ ರಾಜ್ಯಗಳಿಂದಲೂ ನಮ್ಮ ಇಡೀ ದೇಶದಿಂದಲೂ ಸಹ ಇವತ್ತಿನ ದಿನ ಜನ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಈ ಒಂದು ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಆ ಭಗವಂತ ಎಲ್ರಿಗೂ ಸಹ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಆ ಭಗವಂತನಲ್ಲಿ ಸ್ಮರಣೆ ಮಾಡ್ತೀನಿ. ಇಲ್ಲಿ 5 ದಿನ ಜಾತ್ರೆ ನಡೀತಿದೆ. ನಾವು ಮೊದಲನೇದಾಗಿ ಭಗವಂತನಿಗೆ ಅರ್ಶನ ಕಾರ್ಯಕ್ರಮವನ್ನು ಮಾಡಿದ್ವಿ, ಅಂಕನಾರ್ಪಣೆಯನ್ನು ಮಾಡಿದ್ವಿ. ಮತ್ತು ನಿನ್ನೆ ತಿರುಕಲ್ಯಾಣ ನಡೀತು ಪಾರ್ವತಿ ಪರಮೇಶ್ವರದು. ಮತ್ತು ಇವತ್ತಿನ ದಿವಸ 108 ಅಡಿ ಶಿವಲಿಂಗಕ್ಕೆ ಅಭಿಷೇಕ ರಥೋತ್ಸವ ನಡೀತಿದೆ. ಎಲ್ಲ ಜನರು ಸಹ ಬಂದು ಈ ಕೋಟೆಯಿಂದ ಭೂ ಕೈಲಾಸವನ್ನು ದರ್ಶನ ಪಡೀತಿದ್ದಾರೆ. ಆ ಒಂದು ಮಹಾನ್ ಭಾವ ನಮ್ಮ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರವನ್ನು ಭೂ ಕೈಲಾಸವನ್ನಾಗಿ ಮಾಡಿ ನಮ್ಮೆಲ್ರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗಿದ್ದಾರೆ. ಅಲ್ಲಿ ವಿಜೃಂಭಣೆಯಿಂದ ಇವತ್ತು ಜಾತ್ರೆ ನಡೀತಿದೆ. ಬಂದಿರುವಂಥ ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಸಹ ನಾವು ದೇವಸ್ಥಾನದ ಪರದಿಂದ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಎಲ್ಲನೂ ನಾವು ಮಾಡಿದ್ದೀವಿ. ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಗಳು ನಡೆದಿದೆ. ಇವತ್ತಿನ ದಿವಸ ಜಾಗರಣೆಗೆ ಅಂತ ಬರುವಂಥ ಭಕ್ತರಿಗೆ ಪೌರಾಣಿಕವಾದಂತಹ ನಾಟಕಗಳು ಮತ್ತು ಕೋಲಾಟ, ಉತ್ಸವ, ಎಲ್ಲ ರೀತಿಯ ಒಂದು ದೇವರ ಸ್ಮರಣೆ ಮಾಡಲಿಕ್ಕೆ ಸೌಕರ್ಯಗಳನ್ನು ಮಾಡಿದ್ದೀವಿ. ಎಲ್ಲರೂ ಸಹ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನಲ್ಲಿ ಲೀನೆ ಆಗಿ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಹಬ್ಬವನ್ನು ತುಂಬ ಭಕ್ತಿಯಿಂದ ಆಚರಣೆ ಮಾಡ್ತಿದ್ದಾರೆ. ಮತ್ತು ಎಲ್ಲ ನಮ್ಮ ಪ್ರೆಸ್ನವರು ನಾನು ವಂದನೆಗಳನ್ನು ಹೇಳ್ತೀನಿ. ಈ ಒಂದು ಕ್ಷೇತ್ರವನ್ನು ಈ ಮಟ್ಟಕ್ಕೆ ನೀವು ಪ್ರತಿದಿನ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸಹಕಾರನೂ ಸಹ ನಮಗಿದೆ. ಮತ್ತೆ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಹಬ್ಬದ ಪ್ರಯುಕ್ತ ಖುಷಿಯಾಗಿ ಎಲ್ಲರೂ ನಡೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಓಂ ಶಾಂತಿ.
ಮಹಿಳೆಯರಿಗೆ ತಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಲು ಮೊಬೈಲ್ಗಳು ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವಿಶ್ವವಿಖ್ಯಾತಿ ಈ ಒಂದು ಕೋಟಿಲಿಂಗೇಶ್ವರ ಪವಿತ್ರವಾದಂಥ ಸ್ಥಳ. ಈ ಒಂದು ವಿಶ್ವವಿಖ್ಯಾತಿ ಆಗಬೇಕಾದ್ರೆ ಸ್ವಾಮೀಜಿಗಳು ಕಾರಣಕರ್ತರು. ಅವರು ಇದ್ದಂಥ ಸಮಯದಲ್ಲೂ ಸಹ ದೇವರ ಕೈಂಕರ್ಯಗಳು ಏನು ನಡೀತಾ ಇತ್ತು ಅದೇ ರೀತಿಯಾಗಿ ಕ್ಷೇತ್ರದ ಆಡಳಿತಾಧಿಕಾರಿಗಳನ್ನಂತ ಕೆ ವಿ ಕುಮಾರಿಯವರು ಸಹ ದೇವತಾ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕ್ಷೇತ್ರ ನಮ್ಮ KGF ಕ್ಷೇತ್ರ ವಿಶ್ವಕ್ಕೆ ಚಿನ್ನ ಕೊಟ್ಟಂಥ ಕ್ಷೇತ್ರ. ಅದೇ ರೀತಿಯಾಗಿ ಈ ಒಂದು ಕೋಟಿಲಿಂಗೇಶ್ವರವನ್ನು ಸಹ ಸ್ಥಾಪನೆ ಮಾಡಿ ವಿಶ್ವವಿಖ್ಯಾತಿಯಾಗಿದೆ. ಲಕ್ಷಾಂತರ ಜನ ಈ ಒಂದು ಕ್ಷೇತ್ರದಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆಡಳಿತಾಧಿಕಾರಿಗಳಾದಂಥ ಕುಮಾರಿಯವರು ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಹಾಗಾಗಿ ಈ ದಿನ ಸಹ ಲಕ್ಷಾಂತರ ಭಕ್ತಾದಿಗಳು ಬಂದು ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ KH ಮುನಿಯಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಂದು ದೇವರ ಕೃಪೆಗೆ, ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಧಾರ್ಮಿಕ ಸಂಸ್ಥೆಗಳ ಮುಖಂಡರು ಸಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ
ತಪ್ಪಾಗಲಾರದು. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಕುಮಾರಿ ಮೇಡಮ್ ಅವರೇ, ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀ ಶ್ರೀ ಸಾಂಬ ಶಿವಮೂರ್ತಿಯವರು ಇದಾಗಿದ್ದಾರೆ. ಅವರಿಗೆ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಶಿವರಾತ್ರಿ ದಿವಸ ವರ್ಷಕ್ಕೊಮ್ಮೆ ಕುಮಾರಿ ಮೇಡಮ್ ಅವರು ಆಗ ಸ್ವಾಮೀಜಿಗಳು ಇದನ್ನು ಕಟ್ಟಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ರು, ಈಗ ಕುಮಾರಿ ಮೇಡಮ್ ಅವರು ಅದನ್ನು ಕಾಪಾಡಿಕೊಳ್ಳೋಕ್ಕೆ ಅಷ್ಟು ಕಷ್ಟಪಡ್ತಾಯಿದ್ದಾರೆ. ಏನೋ ಅವ್ರಿಗೆ ಒಂದು ಗೌರವದಿಂದ ಅವ್ರಿಗೊಂದು ಕೆಲಸವನ್ನು ಕೊಟ್ಟು ಹೋಗಿದ್ದಾರೆ ಸ್ವಾಮೀಜಿಗಳು. ಇದು ದೇಶಾದ್ಯಂತ ಎಲ್ಲ ಕಡೆ ಕೂಡ ಈ ಒಂದು ದಿವಸ ಎಲ್ಲ ಜನ ಕೂಡ ಇಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಅಂತ ಎಲ್ಲೋ ಬಂದು ಹೋಗ್ತಾರೆ. 108 ಅಡಿಗಳ ಒಂದು ಲಿಂಗವನ್ನು ಅಭಿಷೇಕವನ್ನು ನೋಡಿಕೊಂಡು ಇಲ್ಲಿ ಭೂಲೋಕವನ್ನೇ ಇವತ್ತಿನ ದಿವಸ ಭೂಲೋಕನೇ ಇರ್ತದೆ. ಇಲ್ಲಿ ಆ ಭೂಲೋಕವನ್ನು ನೋಡಿಕೊಂಡು ಖುಷಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಂದು ಹೋಗ್ತಾರೆ, ದರ್ಶನ ಪಡ್ಕೊಂಡು. ರಾಜಕಾರಣಿಗಳು ಕೂಡ KH ಮುನಿಯಪ್ಪ ಅವರು ಸದಾ ಸ್ವಾಮಿಗಳ ಗುರು ಶಿಷ್ಯರಿದ್ದಂಗೆ. ಸ್ವಾಮಿಗಳು KH ಮುನಿಯಪ್ಪ ಅವರು ಚಾಚು ತಪ್ಪದೆ ಸ್ವಾಮೀಜಿಗಳು ಇಲ್ದಿದ್ರೂ ಕೂಡ ಅವರು ಒಂದು ವಿಶ್ವಾಸವನ್ನು ಬಿಡ್ದಿರ ಈಗ ಮೇಡಮ್ ಅವ್ರಿಗೆ ಸಾಥ್ ಕೊಟ್ಟು ಪ್ರತಿ ವರ್ಷ ಕೂಡ ಈ ಒಂದು ರಥೋತ್ಸವಕ್ಕೆ ಇವತ್ತಿನ ದಿನ ಬಂದು ಇವರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತಿಳ್ಕೊಂಡು ಇವರ ಆಗುವಗಳೆಲ್ಲ ತಿಳಿಸ್ಕೊಂಡು ಅವರು ಬಂದು ಕೂಡ ಹೋಗ್ತಾರೆ. ಅವರಿಗೂ ಕೂಡ ದೇವರು ಕೃಪೆ ಚೆನ್ನಾಗಿ ಕೊಡಲಿ ಅಂತ ಆಶಿಸುತ್ತಾ, ನಮ್ಮ ರಾಜಗೋಪಾಲ್ ಗೌಡರು ಈಗ ನಮ್ಮ KH ಮುನಿಯಪ್ಪ ಅವರು ಮುಖ್ಯಮಂತ್ರಿಗಳು ಹೋಗಿ ಬಂದರು ಅಂತ ಹೇಳಿದರು. ಅದೇ ಒಂದು ದೇವರ ಒಂದು ಕೃಪೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗ್ತಾರ ಏನೋ ಹೇಳೋಕ್ಕಾಗಲ್ಲ. ಈ ದೇವರ ಸನ್ನಿಧಿಯಲ್ಲಿ ಅವ್ರ ಬಾಯಿಂದ ಬಂದಿದೆ, ಅದು ಕೂಡ ಆಗ್ತಾರ ಏನೋ ದೇವರು, ಅದು ಕೂಡ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಮ್ಮನ್ನು 4 ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ರಿಗೂ ಕೂಡ ವಂದಿಸುತ್ತಾ ಮಾತನ್ನು ಮುಗಿಸಿ